ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತರ್ತಾ ಇದ್ದೀನಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿಯಿಂದ ನಾನು ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಜಾಬ್ ಪೋಸ್ಟ್ ಬಂದು ಜೂನಿಯರ್ HR ಜರ್ನಲಿಸ್ಟ್ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಈ ಒಂದು ಕಂಪನಿ 70 ಕಂಟ್ರೀಸಲ್ಲೂ ಕೂಡ ಇದೆ. ಇದೊಂದು HR ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ದಿಸ್ ರೋಲ್ ವಿಲ್ ಬಿ ಬೇಸ್ಡ್ ರಿಮೋಟ್ಲಿ ಅಂತ ಇದೆ. ರಿಮೋಟ್ಲಿ ಅಂತಂದರೆ ಇದು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ವಾಟ್ ಯುವರ್ ಡೇ ವಿಲ್ ಲುಕ್ ಲೈಕ್: ಪ್ರೊವೈಡ್ HR ಸಪೋರ್ಟ್ ಬೈ ಆನ್ಸರಿಂಗ್ team members' questions and responding to requests regarding their employment and contracts, escalating when necessary. Request may include information about the new starter process, onboarding question. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತಂದರೆ, ಟೀಮ್ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಅವ್ರದ್ದು ಟೀಮ್ ಆಗಿರ್ಬೋದು, ಅವ್ರದ್ದು ಏನೇ ಕ್ವೆರೀಸ್ ಇದ್ದರೂ ನೀವು ರಿಸಾಲ್ವ್ ಮಾಡಬೇಕಾಗತ್ತೆ. ಸೊ ಅವ್ರದ್ದು ಏನೇ ಒಂದು ಇದಿದ್ರೂ ಕೂಡ ಒಂದು ಡಾಕ್ಯುಮೆಂಟ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಓನಿಂಗ್ ಗ್ಲೋಬಲ್ ಪ್ರಾಜೆಕ್ಟ್ಸ್, ಪಾರ್ಟ್ನರಿಂಗ್ ವಿತ್ ದ ಮ್ಯಾನೇಜರ್ಸ್ ಆ್ಯಂಡ್ ಎಂಪ್ಲಾಯ್ ಸಪೋರ್ಟಿಂಗ್ HR ಪ್ರೊಸೆಸ್. ಸೊ ಎಂಪ್ಲಾಯ್ ಮತ್ತು HRದವ್ರ ಜೊತೆ ಮ್ಯಾನೇಜರ್ದು ಏನಿರುತ್ತೆ ಅದನ್ನೆಲ್ಲ ನೀವು ಅವ್ರ ಜೊತೆ ಏನಾದರೂ ಕ್ವೈರೀಸ್ ಇದ್ದರೆ ಅದನ್ನೆಲ್ಲ ರಿಸಾಲ್ವ್ ಮಾಡಬೇಕಾಗತ್ತೆ. ಓಕೆನಾ. ಒನ್ಸ್ ನೀವು ಕಂಪ್ನಿಗೆ ಜಾಯ್ನ್ ಆಗ್ತಿರಲ್ಲ, ಆಗ ನಿಮಗೆ ಟ್ರೈನಿಂಗ್ ಸಿಗುತ್ತೆ, ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ ಕೂಡ. ವಾಟ್ ವಿ ಆರ್ ಲುಕಿಂಗ್ ಫಾರ್ ಯು ಇನ್ ಅಂತ ಕೇಳ್ತಾ ಇದ್ದಾರೆ. ಆ್ಯನ್ ಎಕ್ಸೆಪ್ಷನಲ್ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಫ್ರಮ್ ಬೋತ್ ಹೈಸ್ಕೂಲ್ ಆ್ಯಂಡ್ ಪ್ರಿಫರಬಲಿ ಯೂನಿವರ್ಸಿಟಿ. ಸೊ ಒಂದೊಳ್ಳೆ ಪರ್ಸೆಂಟೇಜ್ ಇರಬೇಕು ಅಂತ ಕೇಳ್ತಿದ್ದಾರೆ. ಇಂತಿಷ್ಟೇ ಪರ್ಸೆಂಟೇಜ್ ಅಂತ ಇಲ್ಲ. ಹೈಸ್ಕೂಲು ಮತ್ತು ನಿಮ್ಮ ಒಂದು ಡಿಗ್ರಿನಲ್ಲೂ ಕೂಡ ಚೆನ್ನಾಗಿರಬೇಕು ಪರ್ಸೆಂಟೇಜ್. ಸೊ ಅಪ್ಲೈ ಮಾಡಿ. ಓಕೆನಾ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಆನ್ ಎಂಟ್ರಿ ಲೆವೆಲ್ ರೋಲ್ ಇನ್ HR ಆರ್ ಪೀಪಲ್ ಟೀಮ್ ಈಸ್ ಬೆನಿಫಿಷಿಯಲ್, ಪ್ರಿಫರಬಲಿ ಇನ್ ಟೆಕ್ನಾಲಜಿ ಇಂಡಸ್ಟ್ರಿ. ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಕೇಳ್ತಾ ಇದ್ದಾರೆ. ಸೊ ಸೆಲ್ಫ್ ಮೋಟಿವೇಟ್ ಆಗಿರಬೇಕು. ಸೊ ನೆಕ್ಸ್ಟ್ ಅವ್ರೇನು ನಿಮ್ಗೆ ಆಫರ್ ಮಾಡ್ತಾ ಇದ್ದಾರೆ ಅಂದರೆ, ವಿ ಕನ್ಸಿಡರ್ ಜಿಯೋಗ್ರಫಿಕಲ್ ಲೊಕೇಶನ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ ಶೇಪಿಂಗ್, ಕಂಪೆನ್ಸೇಷನ್ ವರ್ಲ್ಡ್ ವೈಡ್, ವಿ ರಿವಿಸಿಟ್ ಕಂಪೆನ್ಸೇಷನ್ ಆ್ಯನ್ಯುಯಲಿ. ಸೊ ಇಲ್ಲಿ ನಿಮಗೆ ಸ್ಯಾಲ್ರಿ ಕೂಡ 10% ಅಷ್ಟು ಹೈಕ್ ಆಗ್ತಾ ಇರತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಪರ್ಸ್ನಲ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬಜೆಟ್ ಅಂತ ಕೂಡ ನಿಮಗೆ $2000 ಎವ್ರಿ ಇಯರ್ ಕೊಡ್ತಾ ಇದ್ದಾರೆ. ನಿಮಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ರಿವಾರ್ಡ್ಸ್ ಕೂಡ ಕೊಡ್ತಾರೆ. ಆ್ಯನ್ಯುಯಲ್ ಹಾಲಿಡೇ ಕೂಡ ಇದೆ. ಮೆಟರ್ನಿಟಿ ಆ್ಯಂಡ್ ಪೆಟರ್ನಿಟಿ ಲೀವ್ ಕೂಡ ಇದೆ. ಎಂಪ್ಲಾಯಿ ಅಸಿಸ್ಟೆನ್ಸ್ ಪ್ರೋಗ್ರಾಮು ತುಂಬಾ ಚೆನ್ನಾಗಿದೆ ಬೆನಿಫಿಟ್ಟು. ಆದಷ್ಟು ಎಲ್ಲರೂ ಕೂಡ ಅಪ್ಲೈ ಮಾಡಿ. ಓಕೆನಾ. ಸೊ ಇವಾಗ ಅಪ್ಲೈ ಏನು ಕಾಣಿಸ್ತಾ ಇದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಫಸ್ಟ್ ನೇಮ್ ಇಂಟು ಮಾರ್ಕ್ ಏನಿದೆ ಅದೆಲ್ಲ ಕಂಪಲ್ಸರಿ ಆಗಿರತ್ತೆ. ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮಲ್ಲಿ ಸರ್ನೇಮ್ ಹಾಕಿ, ಸರ್ನೇಮ್ ಇಲ್ಲ ಅಂತಂದರೆ ಜಸ್ಟ್ ಇನಿಷಿಯಲ್ ಹಾಕಿ. ನೀವು ಯೂಸ್ ಮಾಡೋ ಅಂಥ ಇಮೇಲ್ ID, ಇಮೇಲು ಹಾಗೆ ಫೋನ್ ನಂಬರ್ನ ಕರೆಕ್ಟಾಗಿ ಹಾಕಿ. ರೆಸ್ಯೂಮ್ನ ಹಾಕಿ, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು PDF ಇಲ್ಲಿ ಹಾಕಿ. ಕವರ್ ಲೆಟರಲ್ಲಿ ಒಂದು ಸಲ ಗೂಗಲ್ ಮಾಡಿ ನೋಡಿ, ಅಲ್ಲಿ ಏನಿದೆ ಹಾಗೆ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಚೇಂಜಸ್ ಮಾಡಿ ಕವರ್ ಲೆಟರ್ ಕೂಡ ಒಂದು PDF ಮಾಡಿಬಿಟ್ಟು ಹಾಕಿ. ಹೌ ಡಿಡ್ ಯು ಪರ್ಫಾರ್ಮ್ ಇನ್ ಮ್ಯಾಥಮೆಟಿಕ್ಸ್ ಅಟ್ ಹೈಸ್ಕೂಲ್ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಒಂದು ಹೈಸ್ಕೂಲಲ್ಲಿ ಮ್ಯಾಥ್ಸ್ದು ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಒಂದು 50%, ಅದು ಎಷ್ಟಿದೆ ನಿಮ್ಮದು ಮ್ಯಾಥ್ಸಲ್ಲಿ ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌ ಡಿಡ್ ಯು ಪರ್ಫಾರ್ಮ್ ಇನ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಟ್ ಹೈಸ್ಕೂಲ್ ಅಂತ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಕನ್ನಡದಲ್ಲಿ ಚೆನ್ನಾಗಿತ್ತು, ಟಾಪ್ ಸ್ಟೂಡೆಂಟ್ ಅಟ್ ಸ್ಕೂಲ್ ಅಂತ ಇದ್ದರೆ, ನೀವೇನಾದರೂ ರ್ಯಾಂಕ್ ಹೋಲ್ಡರ್ಸ್ ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೀಸ್ ಶೇರ್ ಯುವರ್ rotational or evidence for the high school performance selections
above. Make reference to provincial, state or nationwide scoring system, ranking or. ಸೊ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಒಂದು ಏನು ಸ್ಕೂಲ್ದು ಇದಿರುತ್ತೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅಥವಾ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಈ ಒಂದು ಸೆಂಟೆನ್ಸ್ ಏನಿದೆ ಅದನ್ನು ಗೂಗಲ್ ಮಾಡಿ ಅಥವಾ ChatGPT ಮಾಡಿ, ಅಲ್ಲಿ ಆನ್ಸರ್ಸ್ ಏನು ಬರುತ್ತೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ, ಮೀನ್ಸ್ ಕಾಪಿ ಪೇಸ್ಟ್ ಮಾಡಿ. ವಾಟ್ ವಾಸ್ ಯುವರ್ ಬ್ಯಾಚುಲರ್ಸ್ ಯೂನಿವರ್ಸಿಟಿ ಡಿಗ್ರಿ ರಿಸಲ್ಟ್? ಸೊ ನಿಮ್ಮ ಒಂದು ಡಿಗ್ರಿನಲ್ಲಿ ಏನು ರಿಸಲ್ಟ್ ಇತ್ತು, CGPA ಇದ್ದರೆ CGPA ಹಾಕಿ, ಇಲ್ಲ ಪರ್ಸೆಂಟೇಜ್ ಇತ್ತು ಅಂತಂದರೆ ಪರ್ಸೆಂಟೇಜ್ನ ಹಾಕಿ. ಓಕೆನಾ. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಯು ವಿಲ್ ಬಿ ಆ್ಯನ್ ಎಕ್ಸಲೆಂಟ್ HR ಪ್ರೊಫೆಷನಲ್ ಅಂತ ಇದೆ. ಅಗೇನ್ ಈ ಕ್ವಶನ್ನ ಗೂಗಲ್ ಮಾಡಿ, ಆನ್ಸರ್ ಏನು ಬರುತ್ತೋ ಅದನ್ನು ಹಾಕಿ. ಅಗೇನ್ ಇದಕ್ಕೂ ಕೂಡ ಅದೇ ರೀತಿ ಮಾಡಿ, ಇನ್ನೆಲ್ಲ ಕ್ವಶನ್ಗೂ ಅದೇ ರೀತಿ ಮಾಡಿ. ಓಕೆನಾ. ಇಲ್ಲಿ ವೆಬ್ಸೈಟ್ ಅಂತ ಕೇಳಿದ್ದಾರೆ, ಅಲ್ಲಿ ಏನು ಕಂಪಲ್ಸರಿ ಇಲ್ಲ. ನಿಮ್ಮ ಒಂದು ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಕಾಪಿ ಮಾಡಿ ಹಾಕಿ, ಇಲ್ಲ ಜಸ್ಟ್ ಬಿಟ್ಬಿಡಿ. ಇನ್ ವಿಚ್ ಕಂಟ್ರಿ ಡೂ ಯು ಕರೆಂಟ್ಲಿ ವರ್ಕ್ ಅಂತ ಇದೆ. ಸೊ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲೀಸ್ ಕನ್ಫರ್ಮ್ ದಟ್ ಯು ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಅಂತ ಇದೆ. ಸೊ ಅಕ್ನಾಲೇಜ್ಮೆಂಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡ್ಯೂರಿಂಗ್ ದಿಸ್ ಅಪ್ಲಿಕೇಶನ್ ಪ್ರೊಸೆಸ್ ಐ ಅಗ್ರಿ ಅಂತ ಇದೆ. ಅಗೇನ್ ಎಸ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಅವರು ನಿಮ್ಮ ರೆಸ್ಯೂಮು ಮತ್ತು ಕ್ವಶನ್ಸ್ ಏನಿದೆ ಅದಕ್ಕೆಲ್ಲ ಆನ್ಸರ್ಸ್ ಕರೆಕ್ಟ್ ಇದೆ ಅದನ್ನೆಲ್ಲ ಚೆಕ್ ಮಾಡಿ ನಿಮಗೆ ಇಮೇಲ್ ಮುಖಾಂತರ ಅಥವಾ ನೀವು ಕೊಟ್ಟಿರೋಂಥ ಫೋನ್ ನಂಬರ್ ಮುಖಾಂತರ ನಿಮ್ಗವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ. ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜಸ್ಟ್ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಕೊನಾನಿಕಲ್ ಜೂನಿಯರ್ HR ಜಾಬ್ಸ್ ಅಂತ ಸರ್ಚ್ ಮಾಡಿದರೆ ಮೊದಲನೇ ವೆಬ್ಸೈಟೇ ಓಪನ್ ಆಗುತ್ತೆ. ನಂತರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.